ये जो हमारे राज्याध्यक्ष जी, हमारे संगठन के राज्याध्यक्ष जी पुनीत करेल जी का अरेस्ट हुआ है, ये हम सरकार को धिक्कार घोषित करते हैं। क्यों बोले तो उनका अरेस्ट करने का मकसूद ही गलत है। जो आदमी गलत किया उसको अरेस्ट करना था, मगर हमारे पुनीत करेल जी को अरेस्ट किए हैं, तो हम इसके खिलाफ विरोध कर रहे हैं आज। और इसके सत्यासत्य के बारे में सरकार जारी तनिक करने के बाद वो गलती क्या क्या है जो कि हमारे अध्यक्ष जी को ये करना है, और हमारे हिंदू कार्यकर्ताओं को रक्षण करने के लिए भी सरकार आगे आना है बोल के हम बात करते हैं। हाँ सर, ये देखो, ये किस लिए अरेस्ट करे बोले तो ये जो मांस, आप हिंदी में क्या बोलते हैं इसको, गोश्त, जो गोश्त है, ये गोश्त के बारे में वो कुत्ते का गोश्त लाके यहाँ पे हमारे कर्नाटक में ये करे बोल के हमारे अध्यक्ष जी वहाँ पे जाके तनिखे करे वक्त, उस वक्त पुलिस जी उनको जो वो अब्दुल रज़ाक जी को अरेस्ट करना था, मगर हमारे नेता जो हमारे हमारे राज्याध्यक्ष पुनीत करेल जी को अरेस्ट किए हैं। तो वो सरकार करेक्ट तरीके करके हम सरकार से ये करते हैं। डॉग मीट जो वहाँ पे ओपन किया है रेलवे स्टेशन के पास, तो क्या वहाँ पे निकला डॉग मीट हुआ है? वही अभी वहाँ पे गवर्नमेंट अभी इन्वेस्टिगेशन करके डॉग मीट है बोल के एक अभी इन्वेस्टिगेशन चल रहा है उसके बारे में। तो हम सरकार से जो सत्यासत्य है उसके अभी हम इन्वेस्टिगेशन चाहते हैं, हम गवर्नमेंट के तरफ से इन्वेस्टिगेशन करके। और अभी हमारा फर्स्ट ये है, जो हमारे राज्याध्यक्ष जी पुनीत करेल जी, उनको अभी हम जो कस्टडी से निकलना है, पहले हमको 14 रिलीज करना है। पहले जो गलती नहीं किया आदमी, जो उसको आप अरेस्ट करते बोले तो बहुत गलत है पहला काम। तो उसको छोड़ के जो गलती किया है उसके सत्यासत्य दे के आप उनको अरेस्ट करो। जो हमारा पहला सरकार को मनवी है, गवर्नमेंट ऑफ कर्नाटका को। और वो बाद में गोश्त वो गाय का था या कुत्ते का था, वो था, उसके भी बारे जानकारी क्योंकि लोगों को सत्यासत्य बताने के लिए हम आज सब लोग मिलकर यहाँ पे एक प्रोटेस्ट के लिए खड़े हैं। ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿರೋ ವಿಚಾರ ಇದೆ. ಮೊನ್ನೆ ಏನು ರಾಜಸ್ಥಾನದಿಂದ 26ನೇ ತಾರೀಕು ರಾಜಸ್ಥಾನದಿಂದ ಬೆಂಗಳೂರಿಗೆ ಅಂದರೆ ಕರ್ನಾಟಕಕ್ಕೆ ಏನು ವಿಷಕಾರಿ ಮಾಂಸ ಸಾಗಾಟ ಮಾಡುತ್ತಿದ್ದ ವಿಷಯ ತಿಳಿದು ಪುನೀತ್ ಕೆರೆಹಳ್ಳಿ ಅವರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲಿಗೆ ಅಂದರೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಬಂದಮೇಲೆ ಅವ್ರು ಕೇಳಿದ್ದು, ಪುನೀತ್ ಕೆರೆಹಳ್ಳಿ ಅವರು ಕೇಳಿದ ಪ್ರಶ್ನೆ ಒಂದೇ, ಇದು ವಿಷಕಾರಿ ಮಾಂಸ ಅಂತ. ಈಗ ಅದು ವಿಷಕಾರಿ ಮಾಂಸ ಅಂತ ಅವ್ರು ಹೇಳ್ತಾರೆ. ಈಗ ಇವರು ಅಬ್ದುಲ್ ರಜಾಕ್ ಇವರು ಓಪನ್ ಆಗಿ ಹೇಳ್ತಾನೆ, 12 ವರ್ಷಗಳಿಂದ ಇದು ಮಾಡ್ತಾ ಇದ್ದೀನಿ ಅಂತ. ಅವನು ಏನು ಇವತ್ತು ಪೀಸ್ ಲೇಬರ್ ಹಚ್ಕೊಂಡು ಈ ಕರ್ನಾಟಕಕ್ಕೆ ಏನು ಈ ವಿಷಕಾರಿ ಮಾಂಸ ಸಾಗಾಟ ಮಾಡ್ತಿದ್ದು, ಇಲ್ಲಿವರೆಗೂ ಈ ರೈಲ್ವೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ರ? ಇದರೊಳಗೆ ಎಲ್ಲ ಈ ವಿಷಕಾರಿ ಮಾಂಸದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಿದ್ದಾರೆ ಹಾಗೂ ರಾಜಕೀಯವ್ರ ಕೈವಾಡವಿದೆ. ನಮಗೇನು ಒಂದು ದುರುದ್ದೇಶ ಸಂಗತಿಯಪ್ಪ ಅಂದರೆ, ಈ ಹಿಂದುತ್ವ ಆಧಾರದ ಮೇಲೆ ಈ BJP ಅವರು, ತಮಗೆಲ್ಲ ಗೊತ್ತಿರೋ ವಿಚಾರ, ಈ ಹಿಂದುತ್ವ ಆಧಾರದ ಮೇಲೆ BJP ರಾಜಕೀಯಕ್ಕೆ ಬರ್ತಾರೆ. ಒಬ್ಬ ಹಿಂದೂ ಕಾರ್ಯಕರ್ತೆಗೆ ಅನ್ಯಾಯ ಆದಾಗ ಯಾರಾದರೂ BJP ಅವರು ಧ್ವನಿ ಎತ್ತಿ ನೋಡಿದಿರಾ? ಹಿಂದೂ ಕಾರ್ಯಕರ್ತ ಏನಾದರೂ ಆಗಿ ಸತ್ತರೆ ಅವ್ರ ಮನೆಗೆ ಹೋಗಿ ಹೇಳ್ತಾರೆ, ಅಮ್ಮ ಅವ್ನು ನಿನ್ನ ಮಗ ಅಲ್ಲ ನನ್ನ ಮಗ ಅಂತ ಹೇಳ್ತಾರೆ. ಒಬ್ಬ ಹಿಂದೂ ಕಾರ್ಯಕರ್ತ ಜೀವಂತಿದ್ದಾಗ BJP ರಾಜಕೀಯದವರು ಬಂದು, ತಮ್ಮ ನಾನು ನಿಮ್ಮ ಅಣ್ಣ ಇದ್ದಂತೆ ನಿನ್ನ ಜೊತೆ ಇರ್ತೀನಿ ಅಂತ ಹೇಳೋದು ಕಲೀರಿ ಫಸ್ಟ್ ನೀವು. ಅದು ಬಿಟ್ಟು ಸತ್ತ ಮೇಲೆ ಎಲ್ಲರೂ ಬರ್ತಾರೆ, ಇದ್ದಾಗ ಹೋಗಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಆದರೂ ಕೂಡ BJP ಅವರು ಬಳಿ ಹಾಕೊಂಡಿದ್ದಾರೆ ಅಂತ ನಮಗೆಲ್ಲ ಹಿಂದುತ್ವ ಗೊತ್ತಿದೆ. ಆದರೆ ಈ ಕಾಂಗ್ರೆಸ್ದವರಾದರೂ ಕೂಡ ಪುನೀತ್ ಕೆರೆಹಳ್ಳಿಯವ್ರ ಬೆನ್ನಿಗೆ ನಿಂತಬೇಕಾಯಿತು, ಅವರು ಕೂಡ ನಿಲ್ಲಲಿಲ್ಲ. ಈಗ ಮುಂದಿನ ನಮ್ಮದು ಒಂದು ಏನು ಹೇಳೋ ಉದ್ದೇಶಪ್ಪ ಅಂತಂದರೆ, ಇಷ್ಟು ದಿನ ಏನಾಯಿತು ಆಯಿತು, ಮುಂದಿನ ದಿನ ಈ ಪುನೀತ್ ಕೆರೆಹಳ್ಳಿಯವ್ರು ಹೊರಗಡೆ ಬಂದಮೇಲೆ ನಮ್ಮದು ಒಂದು ಇಂಟೆನ್ಷನು, ಎಲ್ಲಿ ಈ ವಿಷಕಾರಿ ಮಾಂಸ ಮತ್ತು ಗೋ ಸಾಗಾಣಿಕೆ ಮೋಸ ಕಟ್ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಬೆಂಗಳೂರಲ್ಲಿ ಮತ್ತು ಕಲಬುರಗಿಯಲ್ಲಿ ಧ್ವನಿ ಎತ್ತ ಪ್ರಯತ್ನ ರಾಷ್ಟ್ರ ರಕ್ಷಣಾ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಡ್ತೀನಿ ಅಂತೇಳಿ ಇವತ್ತು ಈ ಮಾಧ್ಯಮದ ಮಿತ್ರ ಇದ್ದರೆ ನಾನು ಹೇಳಿಕೆ ಕೊಡ್ತಾಯಿದ್ದೀನಿ. ಒಂದೇನು ದುರ್ದೇಶ ಸಂಗತಿಯಪ್ಪ ಅಂದರೆ, ಕಾಟನ್ಪೇಟೆ SCP ಅಜಿತ್ ಕುಮಾರ್ ಅವರು, ತಮಗೆಲ್ಲ ಗೊತ್ತಿದೆ, ಪುನೀತ್ ಕೆರೆಹಳ್ಳಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಚಂದನ್ ಕುಮಾರ್ ಕೇಸ್ ಹಾಕ್ತಾರೆ. ಏನು ಕೇಸ್ ಹಾಕ್ತಾರಪ್ಪ ಅಂತಂದರೆ, ಕರ್ತವ್ಯ ಕಡ್ಡಿಪಡಿಸಿದ್ದಾರೆ ಅಂತೇಳಿ. ಮಾಧ್ಯಮ ಮಿತ್ರರು ನಾನು ನಿಮಗೆ ಕೇಳ್ತೀನಿ, ಈಗ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇರುತ್ತೆ. ಈಗ ನಾನು ಹೋಗ್ತಾ ಇರ್ತೀನಿ, ಹೋಗಿ ಸರ್ ರೋಡ್ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಸರ್ ಅಂತ ನಾನು ಹೇಳ್ತೀನಿ. ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಅವನದು ಕರ್ತವ್ಯಪ್ಪ, ಅವನ ಮಾಡ್ಕೊಂಡು ಹೋಗ್ತಿದ್ದ, ನೀನು ಯಾಕೆ ಅದಕ್ಕೆ ಕೇಳಿದೆ ಅಂತೇಳಿ ನಮ್ಮ ಮೇಲೂ ಕೂಡ, ಅಂದರೆ ಪುನೀತ್ ಅವ್ರ ಮೇಲೆ ಆಗಿದ್ದು ಇದೇ ಕೇಸ್. ಈಗ ಮತ್ತೆ ನಮ್ಮ ಮನೆಗೆ ಒಬ್ಬ ಕಳ್ಳ ಬರ್ತಾನೆ,
ಕಳ್ಳ ಬಂದು ಕಳು ಮಾಡ್ತಿರ್ತಾನೆ, ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದಿರ್ಬೇಕಾ ನಾವು? ಸರ್ ಕಳು ಮಾಡಕ್ಕೆ ಬಂದಿದ್ದಾನೆ ಸರ್ ಅಂತ ನಾವು ಹೇಳಕ್ ಹೋದ್ರೆ ಅದು ಅವ್ನು ಕರ್ತವ್ಯಪ್ಪ, ಅವನ್ತ ಮಾಡ್ಕೊಂಡು ಅವ್ನ ಪಡಿ ಹೋಗ್ತಿದ್ದ. ನೀನ್ಯಾಕೆ ಧ್ವನಿ ಎತ್ತದೆ ಅನ್ನೋ ಮಟ್ಟಿಗೆ ಇವತ್ತು ನಾವು ಇಲ್ಲಿದ್ದೀವಿ. ಇವ್ರು ಒಂದೇ ಉದ್ದೇಶ, ಎಲ್ಲ ಹಿಂದೂ ಕಾರ್ಯಕರ್ತ ಹತ್ತಿಕ್ಕಬೇಕನ್ನೋ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅಸಾಧ್ಯವಾದ ಮಾತು. ಕಾಂಗ್ರೆಸ್ ಅವ್ರಿಗೆ ಹೇಳ್ತೀನಿ, ಬಿಜೆಪಿ ಹೇಳ್ತೀನಿ, ಹಿಂದೂ ಕಾರ್ಯಕರ್ತರು ಯಾವತ್ತೂ ಹತ್ತಿಕ್ಕ ಪ್ರಯತ್ನ ಮಾಡಬೇಡಿ, ಅದು ಅಸಾಧ್ಯವಾದ ಮಾತು. ಪುನೀತ್ ಕೆರೆಳ್ಳಿ ಅವ್ರ ಜೊತೆ ನಾವು ರಾಷ್ಟ್ರೋತ್ಸವ ಕಲಬುರಗಿ ಒಂದೇ ಅಲ್ಲ, ಇಡೀ ಕರ್ನಾಟಕ ಮಾಧ್ಯಮ ಮಿತ್ರರು ಇದ್ದಾರೆ, ನಾವು ಇದೀವಿ ಅಂತ ಇವತ್ತು ನಿಮ್ಮ ಮಾಧ್ಯಮ ಮಿತ್ರರು ಹೇಳಕ್ ಬಯಸ್ತೀನಿ.